ಬಿರಿಯಾನಿಗೆ ಚಟ್ನಿ ಎಂಥ ಕಾಂಬಿನೇಷನ್ ಮರ್ರೆ ಅಲ್ವಾ? ಹೊಸ ಥರ ವಿಭಿನ್ನವಾಗಿದೆ. ಸಕಾಲ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ರಾಮನಗರ ಬಂದಿದ್ದೀನಿ. ರಾಮನಗರದಲ್ಲಿ ಗುರುಭವನ ಪಕ್ಕದಲ್ಲೇ ರಾಜೇಶ್ ಬಿರಿಯಾನಿ ಹೋಟೆಲ್ ಅಂತ ಅದ್ಭುತವಾಗಿರೋಂಥ ಬಿರಿಯಾನಿ ಸಿಗುತ್ತೆ. ಇಲ್ಲಿನ ಸ್ಪೆಷಲ್ ಏನಂದರೆ ಬಿರಿಯಾನಿ ಜೊತೆಗೆ ಚಟ್ನಿ ಕಾಂಬಿನೇಷನು. ಸೊ ಅದೇ ಸ್ಪೆಷಲ್ಲು. ಮತ್ತು ಬಿರಿಯಾನಿನೂ ಕೂಡ ಅದ್ಭುತವಾಗಿರುತ್ತಂತೆ. ಬಿರಿಯಾನಿ ಅಲ್ಲದೆ ಸುಮಾರು ಐಟಮ್ ಸಿಗುತ್ತೆ. ಬಟ್ ಆದರೆ ಬಿರಿಯಾನಿಗೆ ತುಂಬ ಜನ ಹುಡ್ಕೊಂಬರ್ತಾರೆ. ಬೆಳಗ್ಗೆ 8 ಗಂಟೆಯಿಂದನೇ ಬಿರಿಯಾನಿ ಸ್ಟಾರ್ಟ್ ಆಗುತ್ತಂತೆ. ಸೊ ನಾನು ಕೂಡ ಟ್ರೈ ಮಾಡಬೇಕು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಬಿರಿಯಾನಿಯೊಟ್ಟಿಗೆ ಚಟ್ನಿ ಕಾಂಬಿನೇಷನ್ನು ಕೊಡಿಸ್ತೀನಿ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ರಾಜೇಶ್. ಸರ್ ರಾಜೇಶ್ ಬಿರಿಯಾನಿ ಹೋಟೆಲ್ ಯಾವಾಗಿಂದ ಶುರುವಾಗಿದ್ದು? ಸರ್ ನಮ್ಮದು ಒಂದು 25-26 ವರ್ಷ ಆಯಿತು ಸರ್. 26 ವರ್ಷ. ಓಕೆ ಸರ್, ಏನೇನೆಲ್ಲ ಸಿಗತ್ತೆ ಸರ್ ನಮ್ಮಲ್ಲಿ? ಈ ಬೆಳಿಗ್ಗೆ ಭಾನುವಾರ, ಶುಕ್ರವಾರ, ಮಂಗಳವಾರ ಬೆಳಿಗ್ಗೆ ಮಾರ್ನಿಂಗ್ಗೆ 8 ಗಂಟೆಗೆ ಕಾಲು ಸೂಪು ಬಿರಿಯಾನಿ, 8:30-9 ಗಂಟೆಗೆ ಮಟನ್ ಚಾಪ್ಸು, ಕೈಮಾ, ಚಿಲ್ಲಿ ಚಿಕನ್ನು. ಇಷ್ಟು ಭಾನುವಾರ, ಶುಕ್ರವಾರ, ಮಂಗಳವಾರ. ತಿರ್ಗಾ ಮಧ್ಯಾಹ್ನ ಮಟನ್ ಬಿರಿಯಾನಿ ಹಿಂದೆಯೇ ಕ್ಲೋಸ್ ಆದಂಗೆ ಬಿಸಿ ಬಿಸಿ ರೆಡಿ ಮಾಡ್ಕೊತಾ ಇರ್ತೀವಿ. ಮಟನ್ ಬಿರಿಯಾನಿ, ಬೋಟಿ ಗೊಜ್ಜು, ಮುದ್ದೆ, ಚಿಕನ್ ಕಬಾಬು, ಆಮೇಲೆ ಕೈಮಾ, ಮಟನ್ ಕುರ್ಮಾ, ಚಾಪ್ಸು, ಇದು ಮಾಮೂಲಿ ಇದ್ದೇ ಇರ್ತದೆ. ಶನಿವಾರ, ಗುರುವಾರ ಏನು ಮಾಡ್ತೀವಿ, ಬಿಸ್ನೆಸ್ ಒಂದು ಸ್ವಲ್ಪ ಕಡಿಮೆ ಅಲ್ಲ, ಬೆಳಿಗ್ಗೆ ಒಂದು ಸ್ವಲ್ಪ ಚಿಕನ್ ಬಿರಿಯಾನಿ ಮಾಡ್ಕೊತೀವಿ. 10ರಿಂದ 3 ಗಂಟೆ ತನಕ ಮಟನ್ ಬಿರಿಯಾನಿ ಇರ್ತದೆ. ಓಕೆ. ಆಮೇಲೆ ಅವತ್ತೂ ಮಧ್ಯಾಹ್ನ ಮುದ್ದೆ, ಮಟನ್ನು, ಬೋಟಿ, ತಲೆ ಮಾಂಸ, ಕೈಮಾ, ಇದು ಮಾಮೂಲಿ ನಾರ್ಮಲಾಗಿ ಪ್ರತಿದಿನವೂ ಇದ್ದೇ ಇರ್ತದೆ. ಪ್ರತಿದಿನ ಒಟ್ಟಿನಲ್ಲಿ? ಹಾಂ, ಪ್ರತಿದಿನ ಇರ್ತದೆ. ಅದರಲ್ಲಿ ಸ್ಪೆಷಲಾಗಿ ಬುಧವಾರ ಒಂದು ದಿವಸ ಮಾಗಡಿಯಿಂದನೇ ತರಿಸೋದು ನಾಟಿ ಕೋಳಿ. 25 ವರ್ಷದಿಂದ ಒಬ್ಬನೇ ಆಗ್ತಾಯಿರೋದು ನಮಗೆ. 5 ಕೆಜಿಯಿಂದ ಇವತ್ತು ಒಂದು 70 ಕೆಜಿ ಕೋಳಿ ತರಿಸ್ತೀವಿ. 70-75 ಕೆಜಿ ಒಬ್ಬನೇ ಹಾಕೋದು. ಬುಧವಾರ ಮಾತ್ರ ನಾಟಿ ಕೋಳಿ. ಬೆಳಗ್ಗೆ 8ರಿಂದ ಅದು 2:30-3 ಗಂಟೆ ತನಕ. ಸರ್ ನನಗೆ ಸ್ವಲ್ಪ ವಿಭಿನ್ನ ಅನಿಸಿದ್ದು ಸರ್. ಸೊ ಬಿರಿಯಾನಿ ಜೊತೆಗೆ ಚಟ್ನಿ ಸರ್. ಚಟ್ನಿ ನಾವು ಸರ್ ಇದು ಚಟ್ನಿ ಸ್ಟಾರ್ಟಿಂಗು ಸರ್, ನಾನು ಇದು ಬಂದಾಗ ಹೊಸದಾಗಿ ಇಲ್ಲಿ ರಾಮನಗರ ಬಂದಾಗ ಫಸ್ಟು ಕಬಾಬ್ ಅಂಗಡಿ ಸ್ಟಾರ್ಟ್ ಮಾಡಿದೆ ಒಬ್ಬನೇ ನಾನು ಬಂದಾಗ. ಆಮೇಲೆ ಕಬಾಬ್ ಅಂಗಡಿ ಜೊತೆ ಒಬ್ಬ ಹುಡುಗನ ಜೊತೆಲಿ ನಾ ಕರ್ಕೊಬಂದಿದ್ದೆ, ಮಂಡ್ಯದ ಹುಡುಗನ್ನ. ಅವನ ಜೊತೆ ಈ ಚಿತ್ರಾನ್ನ, ಪುಳಿಯೋಗರೆ ಒಂದು ಸ್ವಲ್ಪ, ಅದ್ರ ಜೊತೆ ಬಿರಿಯಾನಿ ಎಷ್ಟು 1 ಕೆಜಿ ಎಷ್ಟೇ ಮಾಡ್ಕೊತಿದ್ದು, 1 ಕೆಜಿ 2 ಕೆಜಿ ಬಿರಿಯಾನಿ ಜೊತೆ ಚಿತ್ರಾನ್ನನೂ ಇರೋದು, ಪುಳಿಯೋಗರೆ, ಆಮೇಲೆ ಇದು ಏನು ಪೂರಿ ಐಟಮ್ ಎಲ್ಲ ಇರೋದು. ಆವಾಗ ಸಿಂಪಲಾಗಿ ಮಾಡ್ಕೊಳ್ಳೋದು. ಹಾಗೆಷ್ಟು ಚಿತ್ರಾನ್ನ ಪ್ಲೇಟು 3 ರೂಪಾಯಿ, ಗೀ ರೈಸ್ 5 ರೂಪಾಯಿ, ಮಟನ್ದು ಬಿರಿಯಾನಿ 15 ರೂಪಾಯಿ, ಮಟನ್ ಬಿರಿಯಾನಿ. ಹಂಗೆ ಅದ್ರ ಜೊತೆ ಚಟ್ನಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಚಿತ್ರಾನ್ನ ಕೊಡ್ತಿದ್ವಲ್ಲ, ಚಟ್ನಿನ ಅದು ಕಸ್ಟಮರು ಯಾರೋ ಒಬ್ಬರು, ಸರ್ ಇದಕ್ಕೆ ಪುದೀನ ಮತ್ತು ಈ ಹುಣಸೆಹಣ್ಣು, ಈ ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಪುದೀನ ಜಾಸ್ತಿ ಹಾಕಿ ಇದನ್ನು ಒಂದು ಸ್ವಲ್ಪ ಇದು ಮಾಡಿ ಸರ್, ಇನ್ನೂ ಚೆನ್ನಾಗಿರ್ತದೆ ಅಂದರು. ಯಾರೋ ಅಕೇಶನ್ ಗೊತ್ತಿಲ್ಲ ಇಲ್ಲಿಯವರು ಅಂತ ಹಂಗಂದರು. ಅದನ್ನೇ ಕಂಟಿನ್ಯೂ ಮಾಡಿದ್ರು. ಅವತ್ತಿಂದ ನಾವು 1 ಕೆಜಿಯಿಂದ ಇವತ್ತು ತನಕನೂ ಬೆಂಗಳೂರು ಕಸ್ಟಮರ್ ಬಂದರೆ ಚಟ್ನಿ ಬಿರಿಯಾನಿ ಅಂತ ಕರೀತಾರೆ. ಅದರಿಂದ ಅದೇ ಇದಾಗ್ಬಿಡ್ತು ಚಟ್ನಿ. ನಮ್ಮಲ್ಲಿ ಚಟ್ನಿ ಸೇವಾ ಯಾರು ಕೇಳೋದೇ ಇಲ್ಲ ಸರ್. ಚಟ್ನಿ ಇಲ್ಲ ಅಂದರೆ ಬಿರಿಯಾನಿ ಬೇಡ ಸರ್, ಚಟ್ನಿ ಬೇಕು, ಒಂದು ಪಟ್ನೆ ಎಕ್ಸ್ಟ್ರಾ ಚಟ್ನಿ ಹಾಕಿ ಕಳಿಸಿ ಅಂತ. ಸೊ ಇನ್ನು ಬಿರಿಯಾನಿ ಅಂತ ಬಂದರೆ ಪ್ರೈಸ್ ಏನಿದೆ ಸರ್? ಪ್ರೈಜು ಮಟನ್ ಬಿರಿಯಾನಿ 200,
ಈ ನಾಟಿ ಕೋಳಿ ಬಿರಿಯಾನಿ 200, ಚಿಕನ್ ಬಿರಿಯಾನಿ 110, ಕಾಲ್ ಸೂಪು ಕಾಲ್ ಸೂಪು 100. ಓಕೆ. ಸೊ ಆಮೇಲೆ ಊಟದ ಐಟಮ್ ಎಲ್ಲ ಮಟನ್ ಊಟ 250, ಚಿಕನ್ ಊಟ 200, ಬೋಟಿ 200, ಕೈಮಾ 200, ಇನ್ನು ಬಾಕಿದೆಲ್ಲ 200. ಓಕೆ, ಸೂಪರ್. ಬರೀ ಪ್ಲೈನ್ ಆಗ್ತಾ ಇರ್ತೀವಿ ಅಂದರೆ ಈ ಕೆಲಸದವ್ರು ಅವರು ಇವರು ಬಂದಾಗ ಈ ಇದು ಮಾಡ್ತೀವಿ, ಒಂದು ಮುದ್ದೆ ರೈಸು ಒಂದು ಮೊಟ್ಟೆ ಕೊಡ್ತೀವಿ, 50 ರೂಪಾಯಿ ತರ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಸರ್. ರಾಜೇಶ್ ಬಿರಿಯಾನಿ ಹೋಟೆಲ್ನಲ್ಲಿ ಅದ್ಭುತವಾಗಿರೋಂಥ ಬಿರಿಯಾನಿ ಹಾಗೂ ಕಬಾಬ್ ತೊಗೊಂಡಿದ್ದೀವಿ. ಕಾಲ್ ಸೂಪು ಸಿಗುತ್ತಂತೆ, ಬಟ್ ಕಾಲ್ ಸೂಪ್ ತೊಗೊಳ್ಳಿಲ್ಲ. ಸೊ ಬಿರಿಯಾನಿ ಹಾಗೂ ಕಬಾಬ್ ತೊಗೊಂಡಿದ್ದೀನಿ. ಇವತ್ತು ನಾವು ಬಂದಿರುವಂಥ ದಿನ ಗುರುವಾರ. ಸೊ ಹಾಗಾಗಿ ನಮಗೆ ಮಟನ್ ಬಿರಿಯಾನಿ ಮಿಸ್ ಆಗೋಯ್ತು. ಚಿಕನ್ ಬಿರಿಯಾನಿ ಸಿಕ್ಕಿದೆ. ಮಟನ್ ಬಿರಿಯಾನಿ ಸಿಗುತ್ತೆ, ಗುರುವಾರನೂ ಸಿಗುತ್ತೆ, ಬಟ್ 10 ಗಂಟೆ ಮೇಲೆ ನಿಮಗೆ ಮಟನ್ ಬಿರಿಯಾನಿ ಸಿಗುತ್ತೆ. ಬೆಳಗ್ಗೆ 8 ಗಂಟೆಗೆ ಬಂದಾಗ ನಿಮಗೆ ಚಿಕನ್ ಬಿರಿಯಾನಿ ಸಿಕ್ಬಿಡುತ್ತೆ. ಸೊ ಅದ್ಭುತವಾಗಿದೆ. ಸೊ ಮತ್ತಿನ್ನೊಂದು ವಿಶೇಷ ಅಂದರೆ ನನಗನ್ಸಿದ್ದು ಚಟ್ನಿ ಕೊಡ್ತಾರೆ ಅಂತ. ಸೊ ಮುಂಚೆಯಿಂದನೂ ಇವರು ಚಟ್ನಿನೇ ಕೊಡ್ತಾರಂತೆ. ಮೊಸರು ಬಜ್ಜಿನೂ ಸಿಗುತ್ತೆ, ಬಟ್ ಸೇರುವ ಸಿಗಲ್ಲ. ಮೊಸರು ಬಜ್ಜಿನೂ ಇರುತ್ತೆ, ಅದನ್ನು ಕೂಡ ಹಾಕ್ಕೊಬೋದು. ಬಟ್ ಚಟ್ನಿ ಕಾಂಬಿನೇಷನ್ನೇ ಅದ್ಭುತವಾಗಿರುತ್ತೆ ಅಂತ ಹೇಳ್ತಿದ್ರು. ಸೊ ಟ್ರೈ ಮಾಡಬೇಕು. ನಾವು ಕೂಡ ತೊಗೊಂಡಿದ್ದೀವಿ, ಮತ್ತು ಎಲ್ಲೆಲ್ಲಿ ಕೊಡ್ತಾರೆ. ಸೊ ಅದೊಂದು ಖುಷಿ ವಿಚಾರ. ಹಾಗೂ ಕಬಾಬು ಉಂಟು. ಸೊ ಕಬಾಬ್ ಆಮೇಲೆ ತೊಗೊಳ್ಳೋಣ. ಫಸ್ಟ್ ನನಗೆ ಬಿರಿಯಾನಿನೇ ಟೆಂಪ್ಟ್ ಮಾಡ್ತಾ ಇರ್ತಾರದು. ಬಿರಿಯಾನಿ ತೊಗೊಳ್ಳುವ. ಬಿಸಿ ಬಿಸಿ ಬಿರಿಯಾನಿ. ಸೊ ಅದ್ಭುತವಾಗಿ ಕಾಣಿಸ್ತಾ ಇದೆ. ಮತ್ತು ಪೀಸು ಕೂಡ ಅದ್ಭುತವಾಗಿರೋಂಥ ಪೀಸ್ ಹಾಕ್ತಾರೆ. ದೊಡ್ಡ ದೊಡ್ಡ ಪೀಸೇ ಇರುತ್ತೆ. ಬೆಂಕಿ ಪೀಸು, ಚಿಕನ್ ಪೀಸು. ಬುಧವಾರದೊತ್ತು ನಾಟಿ ಕೋಳಿ ಬಿರಿಯಾನಿ ಸಿಗುತ್ತೆ ನಿಮಗೆ, ಆವಾಗಲೂ ಬರ್ಬೋದು. ಇದನ್ನು ಫಸ್ಟು ಎತ್ಕೊಂಬಿಡೋಣ. ಪೀಸ್ 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 ಚಿಂದಿಯಾಗಿರೋಂಥ ಪೀಸು, ಒಂದೊಳ್ಳೆ ಪೀಸ್ ಇದೆ. ಸಕಾಲ ಬೆಳಗ್ಗೆ ಬಿರಿಯಾನಿ ಚೆನ್ನಾಗಿ ಬಂದಿದೆ. ಪೀಸು ಹಾಗೂ ರೈಸು ಜಾಸ್ತಿ ಬರಪ್ಪ, ಬಿದೋಯ್ತಿಯಲ್ಲ ಗುರುವೆ. ತುಂಬ ಚೆನ್ನಾಗಿದೆ, ಮಾತಾಡೋಂಗೆ ಇಲ್ಲ. ಒಂದೊಳ್ಳೆ ಟೇಸ್ಟ್ ಕೊಟ್ಟಿದ್ದಾರೆ. ಮಸಾಲೆನೂ ಅಷ್ಟೇ ಪರ್ಫೆಕ್ಟಾಗಿ ಬಳಸಿದ್ದಾರೆ. ಮತ್ತು ಇನ್ನು ತುಪ್ಪ ಬೇರೆ ಬಳಸಿರ್ತಾರೆ. ಆ ತುಪ್ಪದ ಆ ರುಚಿನೂ ಬೇರೆ ಸೇರ್ಕೊಂಡ್ಬಿಟ್ಟಿರೋದ, ತುಪ್ಪದ ಟೇಸ್ಟು ಸೇರ್ಕೊಂಡ್ಬಿಟ್ಟಿರೋದ ಅಲ್ಟಿಮೇಟು. ಮತ್ತಿನ್ನೂ ಎಲ್ಲ ಕ್ವಾಲಿಟಿ ಪದಾರ್ಥನೇ ಬಳಸ್ತಾರಂತೆ. ಸೊ ಹಾಗಾಗಿ ಒಂದೊಳ್ಳೆ ಟೇಸ್ಟ್ ಸಿಗುತ್ತೆ, ಒಂದೊಳ್ಳೆ ರಿಚ್ನೆಸ್ಸು. ಬಿರಿಯಾನಿ ಅಂತೂ ಅಲ್ಟಿಮೇಟ್ ಆಗಿದೆ. ಚಟ್ನಿ ಹಾಕ್ಕೊಳ್ಳೋಣ, ಒಂಚೂರು ಚಟ್ನಿ ಹಾಕ್ಕೊಳ್ಳೋಣ. ಸೊ ಚಟಣಿ ಸ್ವಲ್ಪ ಹಾಕ್ಕೊಳ್ಳೋಣ. ಬಿರಿಯಾನಿಗೆ ಚಟ್ನಿ ಎಂಥ ಕಾಂಬಿನೇಷನ್ ಮರ್ರೆ ಅಲ್ವಾ? ಹೊಸ ಥರ ವಿಭಿನ್ನವಾಗಿದೆ. ಚೆನ್ನಾಗಿದೆ. ಸಕ್ಕತ್ತಾಗಿದೆ. ನಾನು ಟ್ರೈ ಮಾಡಿರಲಿಲ್ಲ. ಚಟ್ನಿ ಅಂದಾಗ ಆ ಪುದೀನ ಟೇಸ್ಟು ಸಿಕ್ಕಾಬಿಟ್ಟೆ ಸಕ್ಕತ್ತಾಗಿ ಸಿಗುತ್ತೆ. ಪುದೀನ ಘಮ ಇದೆಯಲ್ಲ, ಅಂದರೆ ಪುದೀನ ಫ್ಲೇವರ್ ಇದೆಯಲ್ಲ, ನೀಟಾಗಿ ಸಿಗುತ್ತೆ. ಅದೇ ಜಾಸ್ತಿ ಸಿಗೋಂಥದ್ದು. ಬಿರಿಯಾನಿ ಟೇಸ್ಟು ಕಮ್ಮಿ ಆಗಿಬಿಡುತ್ತೆ, ಯಾಕೆಂದರೆ ಡಾಮಿನೇಟ್ ಮಾಡುತ್ತೆ. ಪುದೀನ ಟೇಸ್ಟ್ ಏನಿದೆಯಲ್ಲ ಅದು ಬಿರಿಯಾನಿ ಫ್ಲೇವರ್ನ ಡಾಮಿನೇಟ್ ಮಾಡಿ, ಬಿರಿಯಾನಿ ಫ್ಲೇವರ್ನ ಕಮ್ಮಿ ಮಾಡಿ ಆ ಪುದೀನ ಫ್ಲೇವರು ಸ್ವಲ್ಪ ಜಾಸ್ತಿ ಸಿಕ್ಬಿಡುತ್ತೆ. ಸೊ ಪುದೀನ ಫ್ಲೇವರ್ ಏನೋ ಜಾಸ್ತಿ ಬೇಕು ಅನ್ಸಿದ್ರೆ ಚಟ್ನಿ ಜೊತೆ ಟ್ರೈ ಮಾಡಿ. ಮತ್ತು ಇನ್ನು ಖಾರ ಕೂಡ ಜಾಸ್ತಿ ಸಿಗುತ್ತೆ. ಬಿರಿಯಾನಿನೇ ಹಾಗೆ ತಿಂದರೂ ಕೂಡ ಅಲ್ಟಿಮೇಟ್ ಅನಿಸುತ್ತೆ. ಬಿರಿಯಾನಿನೂ ಸಖತ್ತು. ಬಿರಿಯಾನಿ ಟೇಸ್ಟು ಕೂಡ ಸೂಪರ್ ಇದೆ, ಚೆನ್ನಾಗಿದೆ. ಇನ್ನು ನಂತರದಲ್ಲಿ ಕಬಾಬ್ ಇದೆ. ಕಬಾಬ್ನ ಸೈಡಲ್ಲಿ ಎತ್ತಿಕ್ಬಿಟ್ಟು ಮರ್ತೇ ಹೋಗ್ಬಿಟ್ವಲ್ಲ ಬಸ್. ಕಬಾಬ್ ಕೂಡ ಸಿಗುತ್ತೆ ಬೆಳಿಗ್ಗೆನೆ, ಬಿಸಿ ಬಿಸಿ ಇದೆ. ಕಬಾಬು ಅಷ್ಟೇ
ಕೋಟಿಂಗು ಕಮ್ಮಿ ಇದೆ, ಜಾಸ್ತಿ ಕೋಟಿಂಗ್ ಏನು ಕೊಟ್ಟಿಲ್ಲ. ಮತ್ತು ಕರ್ಮ್ ಅಂತ ಸಿಗುತ್ತೆ, ಚೆನ್ನಾಗಿದೆ. ಲೈಟಾಗಿ ಹುಳಿ ಬರುತ್ತೆ, ಆ ಹುಳಿ ಬಂದರೆ ಚೆಂದ. ನಿಂಬೆಹಣ್ಣೆಲ್ಲ ಹಾಕಿರ್ತಾರಲ್ಲ, ಹಂಗಾಗಿ ಆ ಒಂದು ಹುಳಿ ಬರುತ್ತೆ, ಚೆನ್ನಾಗಿದೆ, ಸೂಪರ್. ಇನ್ನು ತುಂಬ ಐಟಮ್ಸ್ ಸಿಗುತ್ತೆ. ಇನ್ನು ಮಧ್ಯಾಹ್ನ ಅಂತ ಬಂದರೆ ಮುದ್ದೆ ಆ ಥರನೂ ಸಿಗುತ್ತೆ, ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಹೋಗುವ.